ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸಮಯ ಬಂದು ಒಂದು 8 ಗಂಟೆ ಆಗಿದೆ. ಅಂದರೆ ತೋಟಕ್ಕೆ ಸುಮಾರು 6 ಗಂಟೆಗೆಲ್ಲ ತೋಟಕ್ಕೆ ಬಂದ್ರಿ. ಆದರೆ ವ್ಲಾಗ್ನ ಇವಾಗ ಶುರು ಮಾಡ್ತಾಯಿದ್ದೀನಿ. ಇವತ್ತೇನು ಕೆಲಸಪ್ಪ ಅಂದರೆ ಆಲ್ಮೋಸ್ಟ್ ನಿಮ್ಗೆ ನೋಡ್ತಾ ಗೊತ್ತಾಗಿರ್ಬೋದು, ಹಾಗಲಕಾಯಿ ಕೊಯ್ತಾ ಇದ್ದೀವಿ. ನೆನ್ನೆ ಎಲ್ಲ ಪಿಂದಿ ಇಳಿಸಿದ್ರಲ್ವ, ನಿನ್ನೆ ವೀಡಿಯೋನಲ್ಲಿ ತೋರಿಸಿದ್ನಲ್ಲ, ಇವತ್ತು ಬಂದು ಹಾಗಲಕಾಯಿನ ಕೊಯ್ತಾ ಇದ್ದೀವಿ. ಏನಪ್ಪ ಬೇರೆ ವೆಂಕಟೇಶ್ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ, ವೆಂಕಟೇಶ್ ಎಲ್ಲೋಗಿದ್ದಾನೆ ಕಾಣಿಸ್ತಾನೆ ಇಲ್ಲ ಅಂದ್ಕೊಂಡಿದ್ದೀರ. ನೋಡಿ, ಬೆಳಗಿಂದ ಈ ಹಾಗಲಕಾಯಿ ಒಂದು ಬೇಸನ್ನೆಲ್ಲ ಎತ್ಕೊಂಡೋಗಿ ಹಾಕ್ತಾಯಿದ್ದೀನಿ. ಗಿಡದ ಮೇಲೆ ಇರೋ ಒಂದು ಮಂಜು ನೀರು ಎಲ್ಲ ನೆಂದು ನೀರು ಕುಡ್ತಿದ್ದೀನಿ. ಈ ಪಾಡಾಗೈತೆ ನನ್ನ ಕತೆ ಇವತ್ತು. ಓಕೆ, ಏನು ಮಾಡೋಕ್ಕಾಗಲ್ಲ. ನಮ್ಮಮ್ಮ ಕೊಯ್ಯೋದು ಈ ಥರ ಬೇಸನ್ಗಳಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ. ನಾನು ಎತ್ಕೊಂಡೋಗಿ ಟಾರ್ಪಲ್ ಮೇಲೆ ಹಾಕ್ತೀನಿ. ಟಾರ್ಪಲ್ ಮೇಲೆ ಹಾಕಿದ್ರೆ ನಮ್ಮಪ್ಪ ಬಂದು ಅಲ್ಲಿ ಬಾಕ್ಸ್ ಮಾಡ್ಕೊತಾ ಇದ್ದಾರೆ. ಮೂವರ್ದು ಒಂದೊಂದು ಕೆಲಸ. ಓಕೆ ಫ್ರೆಂಡ್ಸ್, ಬಾಕ್ಸ್ ಎಲ್ಲ ಮಾಡಿದ್ದಾದಮೇಲೆ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಸಿ ಬರುತ್ತೆ. ನೀವು ಮೊದಲಾಗಿ ನೋಡ್ಬೋದು. ಬೆಳಗ್ಗೆ ಬಂದು ಇಲ್ಲೇ ಸ್ಟಾರ್ಟ್ ಮಾಡಿದ್ದು, ಇನ್ನು ಇಷ್ಟ ಕೊಯ್ದಿರೋದು ಆಲ್ಮೋಸ್ಟು. ಇನ್ನು ಇಷ್ಟು ಕೊಯ್ಬೇಕಿನ್ನು. ಓಕೆ ಫ್ರೆಂಡ್ಸ್, ಬಾಕ್ಸ್ ಎಲ್ಲ ಮಾಡಿದ್ದಾದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಹಾಗಲಕಾಯಿ ಕೊಯ್ತಾ 10:15 ಆಯಿತು ಟೈಮು. ಹಾಗಲಕಾಯಿ ಎಲ್ಲ ಕೊಯ್ದಿದ್ದಾಯ್ತು. ಇನ್ನು ಬಾಕ್ಸ್ ಒಂದು ಪ್ಯಾಕಿಂಗ್ ಮಾಡಬೇಕು ಅಷ್ಟೇ. ಇವಾಗ ನಾಷ್ಟ ಎತ್ಕೊಬರೋಕ್ಕೆ ಮನೆ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ, ಮನೆ ಕಡೆ ಹೋಗಿ ನಾಷ್ಟ ಎತ್ಕೊಂಡು ಬಂದು ನಾಷ್ಟ ತಿನ್ಬಿಟ್ಟು ಅದಾದ್ಮೇಲೆ ಬಾಕ್ಸ್ ಪ್ಯಾಕ್ ಮಾಡಿ. ಮತ್ತು ಇವತ್ತು ಟೆಂಪೋ ಕೂಡ ಬರೋದಿಲ್ಲ, ಟ್ಯಾಕ್ಟ್ರ್ ಬರಬೇಕು. ಟ್ಯಾಕ್ಟ್ರಿಗೆ ತಾಗಿ ಟೆಂಪೋಗೆ ಸೆಂಟಿಂಗ್ ಕೊಡಬೇಕು ಇವತ್ತು. ಓಕೆ ಬನ್ನಿ, ಇನ್ನು ಇಷ್ಟು ಕೆಲಸ ಇದೆ. ಮಧ್ಯಾಹ್ನವರೆಗೂ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಡಾಕ್ಟ್ರ್ ಮುಂದೆ, ನಾನು ಹಿಂದೆ. ಯಾಕಪ್ಪ ಅಂತ ಹೇಳಿದ್ರೆ ಹಿಂದೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಆದ್ರ ಮೇಲೆ 2 ಬಾಕ್ಸ್ ಸಿಕ್ಕಿದ್ದೀನಿ. ಹೆಂಗನಾಗಲಿ ದಬ್ಬಾಕೊಂಡ್ರೆ ಏನಪ್ಪ ಮಾಡೋದು ಅಂತ ಓದ್ತಾ ಇದ್ದೀನಿ. ಅಲ್ಗೂ ಇಲ್ಲ, ದಬ್ಬಾಕೊಳ್ಳೋ ಮೂಮೆಂಟ್ ಇಲ್ಲ. ಆದರೂ ಸುಮ್ಗೆ ಹೋಗ್ತಾ ಇದ್ದೀನಿ. ನನಗೂ ಬೇರೆ ಮಾಡೋಕ್ಕೆ ಕೆಲಸ ಇಲ್ಲ, ದಬ್ಬಾಕೋ ಕೆಲಸ ಇಲ್ಲ. ಹಾಗಾಗಿ 35ಗೆ ಹೋಗಿ ಗಾಡಿಗೆ ಟೆಂಪೋಗೆ ಸೆಂಟಿಂಗ್ ಕೊಟ್ಬಿಟ್ಟು ಅದಾದಮೇಲೆ ನಮ್ಮ ಕೆಲಸ ಮುಗಿಯುತ್ತೆ. ಅದಾದಮೇಲೆ ಚಪ್ರ ಬದನೆಕಾಯಿ ಹೋಗ್ಬೇಕಂತ ಇನ್ನೂ ಟ್ಯಾಕ್ಟರು, ಅದು ಕೂಡ ಇದೇ ರೀತಿಯಾಗಿ ಸೆಂಟಿಂಗು. ಅದು ಮೆಡ್ರಾಸ್ಗೆ. ಇನ್ನೂ ಸ್ವಲ್ಪ ಟೈಮ್ ಇದೆ. ಇವಾಗ 12 ಗಂಟೆ ಬಂದು ಟೈಮು. ಇನ್ನು ಅದಕ್ಕೆ ಟೈಮ್ ಇದೆ, ನಿಧಾನಕ್ಕೆ ಹೋದರೆ ಆಯಿತು. ನಡೆಯೋಣ, ನನ್ನ ಕೆಲಸ ಮುಗಿಸ್ಕೊಡು ಅಂದ್ಬಿಟ್ಟು ಫಸ್ಟ್ ಕರ್ಕೊಂಬಂದೆ. ಪಾಪ ಯಾವಾಗ ಕರೆದ್ರೂ ಬರ್ತಾನೆ ನಮ್ಮ ಸುಬ್ಬಣ್ಣ. ಓಕೆ ಫ್ರೆಂಡ್ಸ್, ಬಾಕ್ಸ್ ಹಾಕ್ಕೊಂಡು ಇವಾಗ ತೊಟ್ಟಿ ಬಾವಿ ಬಂದಿದ್ದೀವಿ. ಇದು ಮೆಡ್ರಾಸ್ಗೆ ಒಂದು ಕ್ಯಾಂಡ್ರು. ಆಯುಧ ಪೂಜೆ ಮಾಡಿಕೊಂಡು ಇವಾಗ ತಾನೇ ಲೋಡ್ ಬಂದಿದೆ ಆಲ್ಮೋಸ್ಟ್. ಇದು ಇನ್ನೇನೋ ರೂಟ್ ಮೇಲೆ ಬಂದಿದ್ದೆ ಲೋಡ್ ಮಾಡೋದಕ್ಕೆ. ಈ ಕಡೆ ನಾವು ಕೂಡ ಟ್ಯಾಕ್ಟ್ರಿನಲ್ಲಿ ಬಾಕ್ಸ್ಗಳು ಹಾಕ್ಕೊಂಡು ನಾನು ಕೂಡ ತೊಟ್ಟಿ ಬಾವಿಗೆ ಬಂದಿದ್ದೀನಿ. ಇಲ್ಲಿ ಟೆಂಪೋ ಬರುತ್ತೆ, ಸೆಂಟಿಂಗ್ ಹಾಕ್ಬಿಟ್ಟು ಟ್ಯಾಕ್ಟ್ರನ್ನ ಮನೆ ಕಡೆ ಕಳಿಸ್ಕೊಡೋಣ. ಇದೇ ನೋಡಿ ನಮ್ಮೂರ ಪಕ್ಕದಲ್ಲಿರೋದು ತೊಟ್ಟಿ ಬಾವಿ ಅನ್ನೋದು ಒಂದು ಊರ ಹೆಸರು ಇದು. ಓಕೆ ಫ್ರೆಂಡ್ಸ್, ಕಾಯೆಲ್ಲ ಕಿತ್ಬಿಟ್ಟು ಕಾಯೆಲ್ಲ ಕೊಯ್ದಾಕ್ಬಿಟ್ಟು
ಅದನ್ನು ಮಾರ್ಕೆಟ್ ಕಳಿಸಿದ್ದಾಯಿತು. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಈ ತೊಂಡೆಕಾಯಿ ಬಿಡ್ಸೋಕೆ ಬಂದಿದ್ದೀವಿ ಕಣ್ರಿ. ಅಂದರೆ ನಾಳೆ ಇದು ಮಾರ್ಕೆಟ್ಗೆ ಹೋಗೋದು, ಇವತ್ತು ಸಂಜೆ ಸ್ವಲ್ಪ ಕಿತ್ತು ಮಾಡಿಕೊಂಡ್ರೆ ನಾಳೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಹಾಗಾಗಿ ಇವಾಗ ತೊಂಡೆಕಾಯಿ ಬಿಡ್ಸೋದಕ್ಕೆ ಬಂದಿದ್ದೀವಿ. ಹಾಗಲಕಾಯಿ ಎಷ್ಟು ಬೇಕಾದ್ರೂ ಕೊಯ್ಬೋದು, ಅದು ಈಸಿ ಕೆಲಸ. ಈ ತೊಂಡೆಕಾಯಿ ನೋಡಿ ಇಷ್ಟಿಷ್ಟೇ ಇದೆ, ಇದನ್ನು ಹಿಂಗೆ ಬಿಡಿಸ್ಕೊಂಡು ಕೂತ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಹಾಗಲಕಾಯಿ ಆದರೆ 10 ಎಕರೆಗೆ ಬೇಕಾದರೂ ಹಾಕಿದ್ರೂ ಆರಾಮಾಗಿ ಸಂಭಾಳಿಸ್ಬೋದು. ಈ ತೊಂಡೆಕಾಯಿ ಸಂಭಾಳಿಸ್ಬೋದು, ಆದರೆ ಈ ರೀತಿಯಾಗಿ ಬಿಡಿಸ್ಬೇಕು. ಅಂದರೆ ಹಾಗಲಕಾಯಿ ಫಾಸ್ಟಾಗುತ್ತೆ, ಇದು ಸ್ವಲ್ಪ ಲೇಟಾಗುತ್ತೆ. ಓಕೆ ಫ್ರೆಂಡ್ಸ್, ಕಾಯೆಲ್ಲ ಬಿಡಿಸೋಸಕ್ನೆ ಇವಾಗ 6 ಕಾಲಾಗಿದೆ. ಎಲ್ಲ ಬಿಡಿಸ್ಲೇ ಇಲ್ಲ, ಸುಮ್ಗೆ ಸ್ವಲ್ಪ ಬಿಡಿಸಿದ್ದೀವಿ. ಏನಂದರೆ ಒಂದು ಮೂಟೆ ಆಗೋಷ್ಟು ಬಿಡಿಸಿದ್ದೀವಿ. ಇನ್ನು ನಾಳೆ ಬೆಳಗ್ಗೆ ಬರಬೇಕು. ಅದ್ರ ಜೊತೆಗೆ ಇನ್ನೊಂದು 3 ಮೂಟೆ ಕೀಳ್ತೀವಿ. ಟೋಟಲಾಗಿ ಒಂದು 4 ಮೂಟೆ ಮಾರ್ಕೆಟ್ಗೆ ನಾಳೆ ಕಳಿಸ್ಕೊಡ್ಬೇಕು. ಓಕೆ, ಮೊನ್ನೆ ಎಲ್ಲ ಸೌದೆ ಕಟ್ ಮಾಡಿ ತೋರಿಸಿದ್ದೆ ವೀಡಿಯೋ. ಇವತ್ತು ಸೌದೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಏನಪ್ಪ ಸೌದೆ ಚೀಲ್ದಾಗ ಹಾಕೊಂಡು ಹೋಗ್ತಾ ಇದ್ದೇನೆ ಅಂತ ತಿಳ್ಕೊಂಡ್ರೆ, ಏನಂದರೆ ದೊಡ್ಡದು ತುಂಡುಗಳು. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಹಗ್ಗ ಇಲ್ಲ, ಹಗ್ಗ ಮನೇಲಿದೆ. ಹಾಗಾಗಿ ಈ ಒಂದು ಚೀಲದಲ್ಲಿ ಹಾಕಿ ಹೋಗೋಣ. ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹೋಗೋಣ, ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಚೀಲ ಎತ್ಕೊಬತ್ತಾ ಇದ್ದೀನಿ. ಚೀಲ ಎತ್ತಲ್ಲಿ ತುಂಬಿಕೊಂಡು ಹೋಗೋಣ ಮನೆ ಕಡೆ, ಬನ್ನಿ. ಓಕೆ ಫ್ರೆಂಡ್ಸ್, ಸೌದೆ ಎಲ್ಲ ತುಂಬಿಕೊಂಡು ಹೊರಡೋ ಸಕ್ನೆ 6:30 ಆಯಿತು. ಕತ್ಲಾಗೋಗೈತೆ. ಇವಾಗ ಕತ್ಲಾಗೆ ಮನೆ ಕಡೆ ಹೋಗ್ತಾ ಇದ್ದೀನಿ. ನಮಗೋಸ್ಕರ ಅಕ್ಲಿಗಳು ವೆಲ್ಕಮ್ ಮಾಡ್ತಾ ಇದ್ದಾವೆ. ಏನಂದ್ರೆ ಅದು ಲೈಟ್ ಬೆಳಕಿಗೆ ಬಂದು ಕೂತ್ಕೊತಿದ್ದು ರೋಡುಗಳಲ್ಲಿ. ಇಲಿಗಳು ಇರಬೇಕಾಗಿತ್ತು, ಆದರೆ ಇಲಿಗಳು ಬರುತ್ತೆ, ಆದರೆ ಬೇಸಿಗೆನಲ್ಲಿ ಜಾಸ್ತಿ ಇಲಿಗಳು. ಏನಂದರೆ ಈ ಥರ ಹೋಗೋವಾಗ ಲೈಟ್ ಬೆಳಕಿಗೆ ಅಡ್ಡ ಬರೋದು, ಅದೆಲ್ಲ ಬೇಸಿಗೆನಲ್ಲಿ ಜಾಸ್ತಿ ಅಡ್ಡ ಬರುತ್ತೆ. ಇವಾಗ ಕಡಿಮೆ ಏನಿದ್ರು ಆಕ್ಲಿಗಳು, ಅದೇನೋ ಆಕ್ಲಿ ಅಂತಾರೆ ಅದನ್ನು. ಅವು ಕಷ್ಟ ಬಿದ್ದು ಹೋಗ್ತಾ ಇದ್ದೀವಿ ಮನೆ ಕಡೆ. ಇವರು ಬ್ಯಾಟ ಬಾಲ್ ಆಡ್ಕೊಂಡು ಕೊರಡಿ ಬಿತ್ಕೊಂಡು ಇವಾಗ ಹೋಗ್ತಾವ್ರು ಮನೆ ಕಡೆ. ಫ್ರೆಂಡ್ಸ್, ಮನೆಗೆ ಬಂದರೆ ಒಂದು ಕಡೆ ಟೀ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ಪಾಪ ಲೈ ಆನೆಗೆ ತೀರ್ಥ ಕೊಟ್ಟಾಗಿದೆ ಕಣೆ. ನಿಜ ಚುಂಬ ಕೊಡೆ, ಈ ಲೋಟನ ಕುಡಿದ್ರೆ ನಿಜ ಕುಡ್ದಂಗೆ ಆಗಲ್ಲ. 4-5 ಲೋಟ ಬೇಕು ಹಿಂಗೆ ಕುಡಿದ್ರೆ. ನಾನು ಬೇರೆ ತಂದಿದ್ಯಾ? ಹಾಂ, ಯಾವ ಸಾಬಿ ಹತ್ರ? ಅಲ್ಲ ಬೇಕ್ರಿನಲ್ಲ, ಮುಲ್ಲಾ ಸಾಬಿ ಹತ್ರನಾ? ಮಾಡ್ತಾನೆ. ಹಾಂ, ಆಯ್ತಾ ಟೀ? ಸಮೋಸ ಜೊತೆಗೆ ಟೀ ಹಿಂಗೆ ಕುಡಿಯೋದು. ಸೂಪರ್. ಓಕೆ ಫ್ರೆಂಡ್ಸ್, ಟೀ ಕುಡ್ದಿದ್ದಾಯಿತು. ಇವಾಗ ಟಿ ವಿ ನೋಡ್ತಾ ಇದ್ದೀನಿ. ಏನಂದರೆ ಏನು ಕೆಲಸ ಇಲ್ಲ. ನಾಳೆ ಬೆಳಿಗ್ಗೆ ತೋಟ ಕಡೆ ಹೋಗಿ ಕೆಲಸ ನೋಡೋಣ. ಇವಾಗ ಸದ್ಯಕ್ಕೆ ಟಿ ವಿ ನೋಡ್ತಾಯಿದ್ದೀನಿ. ಯಾವುದಪ್ಪ ಅಂದರೆ ಕಲರ್ಸ್ ಕನ್ನಡ ಭಾಗ್ಯಲಕ್ಷ್ಮಿ ಬರುತ್ತೆ, ಅದು ಸೀರಿಯಲ್ಲು ತುಂಬ ಚೆನ್ನಾಗಿದೆ. ಅದಾದಮೇಲೆ ಮುದ್ದು ಲಕ್ಷ್ಮಿ, ಅದಾದಮೇಲೆ ಇನ್ನೊಂದು ಯಾವುದು ಉದಯ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತು ಬೆಳಗಿಂದ ರಾತ್ರಿವರೆಗೂ ಕೂಡ ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಮಧ್ಯಾಹ್ನ 12 ಗಂಟೆಗೆಲ್ಲ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟ. ಮತ್ತೆ ನಾಳೆ ನಿಮಗೆ ಸಿಗ್ತೀನಿ.